ಸರ್ ನೀವು ಏನು EMI ಕಟ್ತಿದ್ದೀರೋ ನಾನು ಅದೇ EMI ಕಟ್ತಾ ಇರೋದು. ಅವ್ರು ಏನು ಸಾಲ ಮಾಡ್ತಿದ್ದೀರೋ ನಾವು ಅದೇ ಸಾಲ ಮಾಡ್ಕೊಡ್ತೀವಿ. ಅವ್ರು ಏನು ಅನ್ನ ತಿಂತಿದ್ದೀರೋ ನಾವು ಅದನ್ನೇ ತಿಂತಿರೋದು. ಡಿಫ್ರೆನ್ಸ್ ನಿಜವಾಗ್ಲೂ ಇಲ್ಲ. ಆಮೇಲೆ ಟು ಬಿ ಫ್ರ್ಯಾಂಕ್ ಅವ್ರು ಹೇಳ್ತಾರೆ ಗೊತ್ತಾ, ಕೆಲವರು ದುಡ್ಡು ಹೆಂಗ್ ಬಂತು ಅಂತ ಕೇಳ್ತಿರಲ್ಲ. ಆಕ್ಚುಲಿ ನೀವು ಕೇಳಂಗಿಲ್ಲ ನನ್ನನ್ನು ಅಥವಾ ನಮ್ಮನ್ನ. ಯಾಕೆ ಗೊತ್ತಾ, ನಾವು ಮಾಡ್ತಾ ಇರೋ ಪ್ರತಿಯೊಂದು ಕೆಲಸ ನಿಮಗೆ ಕಾಣಿಸ್ತಿದೆ. ಆಕ್ಚುಲಿ ನೀವು ಫಾರ್ ಎಕ್ಸಾಂಪಲ್ ಯಾವುದೋ ಕಾಮನ್ ಪರ್ಸನ್ ಸಡನ್ ಆಗಿ ದುಡ್ಡು ಮಾಡ್ದ ಅಂತ ಇಟ್ಕೊಳ್ಳಿ ನಮ್ಮ ಕಣ್ಮುಂದೆನೆ. ನಾನು ಹೋಗ್ಬಿಟ್ಟು ಅದ್ ಹೆಂಗ್ ಮಾಡ್ದೆ ಗುರು ನೀನು ಅಂತ ನಾನು ಕೇಳಬಹುದು. ಯಾಕೆ ಅಂದ್ರೆ ನನಗೆ ಗೊತ್ತಿಲ್ಲ ನೀನೇನ್ ಕೆಲಸ ಮಾಡ್ತಿದ್ಯಾ. ಕುಂತ್ಕೊಂಡು ಮಾತಾಡೋದಿಲ್ಲ, ಅವನಿಗೆ ದುಡ್ಡು ಮಾಡ್ಬಿಟ್ಟ. ಯೂಶಲಿ ನಾವು ಮಾತಾಡಲ್ಲ. ಬಟ್ ಸೆಲೆಬ್ರಿಟಿ ದುಡ್ಡು ಮಾಡಿದ್ರು, ಒಂದು ಕಾರ್ ತಗೊಂಡ್ರು ಅಥವಾ ಏನೋ ಒಂದು ಐಷಾರಾಮಿ ಜೀವನ ಮಾಡಿದ್ರೆ ನೋಡೋ ಸರ್ ನಮ್ಮ ಕೆಲಸ ನಿಮಗೆ ಕಾಣಿಸ್ತಿದೆ, ನೀವು ಆಕ್ಚುಲಿ ಕೇಳಂಗಿಲ್ಲ. ಬಟ್ ನಾನು ಕೇಳ್ಬೋದು ಸರ್. ನಮ್ಮ ಪಕ್ಕದ ಮನೆಯಲ್ಲೋ ಅಥವಾ ಎಲ್ಲಾದ್ರೂ ಒಂದ್ ಕಡೆ ಯಾರೋ ಒಬ್ರು ಸಡನ್ ಆಗಿ ಈಗ ಫಾರ್ ಎಕ್ಸಾಂಪಲ್ ನಮ್ಮ ಪಕ್ಕದ ಮನೆಯವರು ತುಂಬಾ ಜಗಳ ಮಾಡ್ತಿರ್ತಾರೆ, ಡೈಲಿ ಕಚಾಟ ಅದು ಇದು ನಡೀತಿರುತ್ತೆ, ನಂಗೆ ಕೇಳಿಸ್ತಿರುತ್ತೆ. ಸಡನ್ ಆಗಿ ಅವ್ರ ಮನೇಲಿ ಒಂದು ಒಳ್ಳೆ ಕಾರ್ ಬರುತ್ತೆ, ಎಂತ ಅಂದ್ರೆ ಬೆನ್ಸ್ ಕಾರ್ ಬರುತ್ತೆ. ನನಗೆ ಇಷ್ಟು ಸಾಲಾಗಿಲ್ಲ ತೀರ್ಸು ಅಂತ ಮೊನ್ನೆ ಅವ್ರ ಹೆಂಡತಿ ಆ ಪಾರ್ಟಿ ಬೈತಿದ್ರು. ಸಡನ್ ಆಗಿ ಕಾರ್ ಹೆಂಗ್ ಬಂತು, ಅದು ಬೆನ್ಸ್ ಕಾರ್ ಹೆಂಗ್ ಬಂತು ಅಂತ ನಾನು ಕೇಳ್ಬೋದು. ಎಲ್ಲಿ ತಲೆ ಓಡ್ ಸಂಪಾದನೆ ಮಾಡ್ದಪ್ಪ ಅಂತ ನಾನು ಕೇಳ್ಬೋದು. ಬಿಕಾಸ್ ಅವ್ನ ಕೆಲಸ ನನಗೆ ಗೊತ್ತಿಲ್ಲ, ನಾನು ಅವನು ನೋಡ್ತಿಲ್ಲ.